ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಇವತ್ತು ನಾವು ನಲ್ಲಿ ಕಲಿ ಕನ್ನಡ 2ನೇ ತರಗತಿಯ ಭಾಗ 1ರ ನಾನು ಮಾತನಾಡುವೆ ಈ ಒಂದು ಚಿತ್ರವನ್ನು ಗಮನಿಸಿ ಅವುಗಳನ್ನು ಕುರಿತು ಗೆಳೆಯರೊಂದಿಗೆ ಮಾತನಾಡೋಣ. ಇಲ್ಲಿ ಏನು ಮಾಡಿದ್ದಾರೆ ಮಕ್ಕಳೇ, ಇಲ್ಲಿ ನಮಗೆ ಈ ಥರ ಎಲ್ಲ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಇವಾಗ ನಮಗೆ ಈ ಚಿತ್ರಗಳನ್ನು ನೋಡಿದಾಗ ನಮಗೆ ಏನು ಅನ್ನುತ್ತೆ ಅನ್ನೋದು ನಮ್ಮ ತಲೆಯಲ್ಲಿ ಬರುವಂಥ ಒಂದು ಚಿತ್ರವನ್ನು ನಾವು ಇದರಲ್ಲಿ ಬರೀಬೇಕು. ಇಲ್ಲಿ ಇವಾಗ ನಮಗೆ ಏನಾಗುತ್ತೆ, ಈ ಒಂದು ಆಟವನ್ನು ಗಮನಿಸಿದಾಗ ಮಕ್ಕಳೇ ನಮ್ಗೆ ಏನು ಬರುತ್ತೆ, ಏನು ಆಟ ಅಂತ ಬರುತ್ತೆ, ಇದೆಲ್ಲ ನೋಡಿದಾಗ ನಮಗೆ ನಮ್ಮ ಒಂದು ತಲೆಯಲ್ಲಿ ಈ ಒಂದು ದೃಶ್ಯವನ್ನು ನೋಡಿದಾಗ ನಮಗೆ ಇದು ಒಂದು ಕಬಡ್ಡಿ ಎನ್ನುವಂಥ ಒಂದು ಆಟವನ್ನು ನಮಗೆ ನೆನಪಿಗೆ ಬರುತ್ತೆ. ಇದು ಚಿತ್ರವನ್ನು ನೋಡಿದಾಗ ನಾವು ಕಬಡ್ಡಿ ಅಂತ ಬರೀಬೇಕು. ಅದೇ ರೀತಿಯಲ್ಲಿ ಇವಾಗ ಈ ಒಂದು ನೋಡಿದಾಗ ನಮಗೇನು ಬರುತ್ತೆ, ಗೋಲಿ. ಅದಕ್ಕೆ ನಾವೇನು ಮಾಡ್ತೀವಿ, ನಮ್ಮ ಬಾಲ್ಯದ ಒಂದು ನೆನಪುಗಳನ್ನು ನಾವು ನೋಡ್ಬೋದು ಮಕ್ಕಳೇ. ಗೋಲಿ ಆಟ. ಅದೇ ರೀತಿ ಗಾಲಿ ಓಡಿಸುವಂಥ ಮಕ್ಕಳು ಎಲ್ಲರೂ ಒಂದು ಟೈರಿನ ಹಿಡ್ಕೊಂಡು ಓಡಿಸುವಂಥ ಚಿತ್ರವನ್ನು ನೋಡಿದಾಗ ನಮಗೇನಾಗುತ್ತೆ, ಇದು ಗಾಲಿ ಓಡಿಸುವಂಥ ಆಟ ಅಂತ ಗೊತ್ತಾಗುತ್ತೆ ಮಕ್ಕಳೇ. ಅದೇ ರೀತಿಯಲ್ಲಿ ಇಲ್ಲಿ ನಾವೇನು ಮಾಡ್ತೀವಿ, ಇಬ್ಬರು ಮಕ್ಕಳು ಕೈಯನ್ನು ಹಿಡಿದುಕೊಂಡು ಆಟ ಆಡುವಂಥ ದೃಶ್ಯವನ್ನು ನೋಡಿದಾಗ ನಮಗೆ ಇದೇನಾಗುತ್ತೆ, ಇದು ನಮಗೆ ರತ್ತೋ ರತ್ತೋ ಒಂದು ರಾಯನ ಮಗಳೇ, ಈ ನಮಗೆ ಇದೊಂದು ಆಟದ್ದು ಒಂದು ಚಿತ್ರ ಬರುತ್ತೆ ನಮ್ಮ ಮೈಂಡಲ್ಲಿ ಮಕ್ಕಳೇ. ಅದೇ ರೀತಿಯಲ್ಲಿ ನಮಗೆ ಈ ನೋಡಿದಾಗ ನಮಗೇನು ಬರುತ್ತೆ, ನಮಗೆ ಕುಂಟೆ ಬಿಲ್ಲೆ ಆಟ ಬರುತ್ತೆ. ನಾವು ಇವಾಗ ನೋಡ್ತೀವಲ್ಲ, ಒಂದು ಗೆರೆ ಹಾಕ್ಕೊಂಡು ಅದರಲ್ಲಿ ಬಾಕ್ಸ್ ಥರ ಬರೆದ್ಬಿಟ್ಟು ನಮಗೇನಾಗುತ್ತೆ, ಇದನ್ನು ನಾವು ಕುಂಟೆ ಬಿಲ್ಲೆ ಅಂತ ಆಟ ಅಂತ ಕರಿತೀವಿ ಮಕ್ಕಳೇ. ಈ ದೃಶ್ಯ ನೋಡಿದಾಗ ನಮಗೇನು ಬರುತ್ತೆ, ಕೈಯಲ್ಲಿ ಬಗರಿಯನ್ನು ಆಡಿಸುವುದಕ್ಕೆ ನಮಗೆ ಬಗರಿ ಆಟ ಅಂತ ಕರಿತೀವಿ ಮಕ್ಕಳೇ. ಇಲ್ಲಿ ಚಿತ್ರವನ್ನು ಗಮನಿಸಿ ಇದರ ಕುರಿತು ಗೆಳೆಯರೊಂದಿಗೆ ಮಾತನಾಡೋಣ ಅಂತ ಕೊಟ್ಟಿದ್ದಾರೆ. ನಮಗೆ ಈ ಚಿತ್ರವನ್ನು ನೋಡಿದಾಗ ನಮ್ಗೆ ಏನು ಬರುತ್ತೆ, ನಮಗೆ ಗೀಜಗನ ಗೂಡು ನಮಗೆ ಚಿತ್ರದ ಒಂದು ಚಿತ್ರ ನಮಗೆ ಬರುತ್ತೆ ಮಕ್ಕಳೇ. ನಮಗಿಲ್ಲಿ ಪ್ರಾಸಪದವನ್ನು ಯಾವ ರೀತಿ ನಾವು ರಚಿಸಬೇಕು ಎಂಬುದರ ಬಗ್ಗೆ ನಾವು ಇಲ್ಲಿ ಕೊಟ್ಟಿರುವಂಥ ಚಿತ್ರದೊಳಗಿನ ಖಾಲಿ ಜಾಗದಲ್ಲಿ ಬರೆಯೋಣ. ಆ ಅಕ್ಷರಗಳನ್ನು ಮಧ್ಯದ ಅಕ್ಷರದೊಂದಿಗೆ ಸೇರಿಸಿ ಮಾದರಿಯಂತೆ ಪ್ರಾಸಪದಗಳನ್ನು ಬರೆಯೋಣ ಮಕ್ಕಳೇ. ಇಲ್ಲಿ ಏನು ಮಾಡಿದ್ದಾರೆ, ಕ ಸ ದ ಮ ವ ಅಂತ ಕೊಟ್ಟಿದ್ದಾರೆ. ನಮಗಿಲ್ಲಿ ಏನು ಮಾಡಿದ್ದಾರೆ, ಈ ಅಕ್ಷರಗಳನ್ನು ಕೊಟ್ಟಿದ್ದಾರಲ್ಲ, ಅದಕ್ಕೆ ನಾವು ಪದ ರಚನೆಯನ್ನು ಮಾಡಬೇಕು ಮಕ್ಕಳೇ. ಇವಾಗ ಇದೇ ರೀತಿಯಲ್ಲಿ ನೆಕ್ಸ್ಟ್ ಇಲ್ಲಿ ರಾ ಕೊಟ್ಟಿದ್ದಾರೆ. ನಾವು ಹೇಳಬೇಕು ಖರ, ಸರ, ದರ, ಮರ, ವರ, ಈ ಥರ ಪದ ರಚನೆಯನ್ನು ನಾವು ಮಾಡ್ಬೋದು ಮಕ್ಕಳೇ. ಅದೇ ರೀತಿಯಲ್ಲಿ ನೆಕ್ಸ್ಟ್ ಇಲ್ಲಿ ಏನು ಕೊಟ್ಟಿದ್ದಾರೆ, ಬ, ಜ, ದ, ಮ, ವ ಅಂತ ಕೊಟ್ಟಿದ್ದಾರೆ. ಆವಾಗ ಈ ಅಕ್ಷರಗಳನ್ನು ಹಿಡ್ಕೊಂಡು ಪದ ರಚನೆಯನ್ನು ಮಾಡಬೇಕು. ಇಲ್ಲಿ ಮನ, ಜನ, ಬನ, ಘನ, ವನ, ಈ ರೀತಿ ನಾವು ಅಕ್ಷರಗಳನ್ನು ಗುರ್ಸೋದು ನೋಡ್ಬೋದು ಮಕ್ಕಳೇ. ಅದೇ ರೀತಿಯಲ್ಲಿ ಮ, ಹ, ಕ, ಪ, ನ ಈ ಥರ ಕೊಟ್ಟಿದ್ದಾರೆ. ಈ ಅಕ್ಷರಗಳನ್ನು ಇಟ್ಕೊಂಡು ನಾವು ಅಕ್ಷರ ಇಟ್ಕೊಂಡು ನಾವು ಯಾವ ರೀತಿ ಪದರಚನೆ ಮಾಡ್ಬೋದು. ಇವಾಗ ಮದ, ಹದ, ಕದ, ಪದ, ನಡ, ಈ ರೀತಿ ನಾವು ಪದವನ್ನು ರಚನೆ ಮಾಡಬಹುದು ಮಕ್ಕಳೇ. ನೆಕ್ಸ್ಟ್ ಇವಾಗ ಏನು ಕೊಟ್ಟಿದ್ದಾರೆ, ರ, ವ, ಸ, ಮ, ಗ ಅಂತ ಕೊಟ್ಟಿದ್ದಾರೆ. ಇವಾಗ ನಾವು ಈ ಇಟ್ಕೊಂಡ್ಬಿಟ್ಟು ನಾವು ಯಾವ ರೀತಿ ನಾವು ಪ್ರಾಸಪದಗಳನ್ನು ನಾವು ರಚಿಸಬಹುದು ಅಂತಂದರೆ, ರಜ, ವಜ, ಸಜ, ಮಜ, ಗಜ, ಈ ರೀತಿ ಪ್ರಾಸಪದಗಳನ್ನು ನಾವು ಮಾಡ್ಬೋದು ಮಕ್ಕಳೇ. ನಾವು ಚಿತ್ರವನ್ನು ಗುರುತಿಸಿ ಹೆಸರು ಬರೆಯೋಣ. ಇಲ್ಲಿ ಏನು ಮಾಡಿದ್ದಾರೆ, ನಮಗೆ ಚಿತ್ರ ಕೊಟ್ಟಿದ್ದಾರಲ್ವ, ಈ ಚಿತ್ರ ನೋಡಿಬಿಟ್ಟು ನಾವು ಏನಂತ ಈ ಬಾಕ್ಸಿನಲ್ಲಿ ನಾವೇನು ಮಾಡಬೇಕು, ಅಕ್ಷರಗಳನ್ನು ಬರಿಬೇಕು ಮಕ್ಕಳೇ. ಇವಾಗ ನಮ್ಗೆ ಇದು ನೋಡಿದಾಗ ಏನಾಗುತ್ತೆ, ಇವಾಗ ನಮಗೆ ಸ್ಟೆಪ್ಸ್ನ ಏನಂತೀವಿ ನಾವು, ಮೆಟ್ಟಿಲು ಅಂತ ಕರಿತೀವಿ. ಇಲ್ಲಿ ಮೆಟ್ಟಿಲುಗಳು ಅಂತ ಬರೀಬೇಕು. ಒಂದಕ್ಕಿಂತ ಹೆಚ್ಚು ಇರುವಂಥ ಇದಕ್ಕೆ ನಾವು ಮೆಟ್ಟಿಲುಗಳು ಅಂತ ಕರಿತೀವಿ ಮಕ್ಕಳೇ. ಅದೇ ರೀತಿಯಲ್ಲಿ ಪುಸ್ತಕವನ್ನು ಕೊಟ್ಟಿದ್ದಾರೆ. ಇದನ್ನು ಬುಕ್ಸ್ ಅಂತ ಕರಿತೀವಿ. ಬುಕ್ಸ್ ನಾವು ಕನ್ನಡದಲ್ಲಿ ಅಂತೀವಿ, ಪುಸ್ತಕ ಅಂತ ಕರಿತೀವಿ ಮಕ್ಕಳೇ. ಅದೇ ರೀತಿಯಲ್ಲಿ ನಾವು ಕತ್ತಿ ಕೊಟ್ಟಿದ್ದಾರೆ. ಕತ್ತಿ ಅದನ್ನು ನಾವೇನಂತೀವಿ ಕರಿತೀವಿ, ಖಡ್ಗ ಅಂತ ಕರಿತೀವಿ ಮಕ್ಕಳೇ. ಅದನ್ನು ಇಲ್ಲಿ ಬರೀಬೇಕು, ಖಡ್ಗ ಅನ್ನೋದನ್ನ. ಅದೇ ರೀತಿಯಲ್ಲಿ ಈ ಮನಿ ಪ್ಲ್ಯಾಂಟನ್ನು ಕೊಟ್ಟಿದ್ದಾರೆ. ಈ ಮನಿ ಪ್ಲ್ಯಾಂಟ್ನ ಈ ಬಾಕ್ಸಿನಲ್ಲಿ ಮನಿ ಪ್ಲ್ಯಾಂಟ್ ಬಳ್ಳಿ ಅಂತ ಬರೀಬೇಕು ಮಕ್ಕಳೇ. ಅದೇ ರೀತಿಯಲ್ಲಿ
ಕಬ್ಬು, ಈ ಕಬ್ಬಿನ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ನಮ್ಗೆ ಇದು ನೋಡಿದ ತಕ್ಷಣ ಏನಂತ ಗೊತ್ತಾಗುತ್ತೆ, ಇದು ಕಬ್ಬು ಅಂತ ಗೊತ್ತಾಗುತ್ತೆ. ಇದು ನಮಗೆ ಈ ಸ್ಟಾರ್ ಅನ್ನೋ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ನಾವೇನು ಮಾಡಬೇಕು, ಇದನ್ನು ನಾವು ಸ್ಟಾರ್ ಅಂದರೆ ನಕ್ಷತ್ರ ಅಂತ ಈ ಒಂದು ಬಾಕ್ಸ್ನಲ್ಲೇ ನಾವು ಬರೀಬೇಕು ಮಕ್ಕಳೇ. ಅದೇ ರೀತಿಯಲ್ಲಿ ವಿಂಗಡಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಅದೇ ರೀತಿ ಉದಾಹರಣೆಯಲ್ಲಿ ನೀಡಿದಂತೆ ಒತ್ತಕ್ಷರಗಳಿಗೆ ಸರಿ ಹೊಂದುವಂಥ ಪದಗಳನ್ನು ಖಾಲಿ ಜಾಗದಲ್ಲಿ ಆರಿಸಿ ಬರೆಯೋಣ ಅಂತ ಕೊಟ್ಟಿದ್ದಾರೆ. ಪುಕ್ಕ, ಪೆಟ್ಟಿಗೆ, ಅಕ್ಕಿ, ಅಚ್ಚು, ನುಗ್ಗಾಟ, ಮೆಟ್ಟಿಲು, ಅಕ್ಕರೆ, ಸುಗ್ಗಿಕಾಲ, ಪೊಟ್ಟಣ, ಹೊಟ್ಟು, ಹಿಗ್ಗು, ಆಚರಿ, ಅಚ್ಚೇವು, ಮಗ್ಗ, ತಕ್ಕಡಿ, ಬಚ್ಚಿಡು, ಮೊಗ್ಗು, ಸಕ್ಕರೆ, ಪುಟ್ಟಿ, ಲಚ್ಚಿ, ಗಜ್ಜರಿ, ಗುಬ್ಬಿ, ಇದ್ದಿಲು, ಗುಡ್ಡ, ಹೆಜ್ಜೇನು, ಸಜ್ಜೆ, ನಿದ್ದೆ, ಹುಬ್ಬು, ಮುದ್ದು, ಹೆಬ್ಬಂಡೆ, ಹೆದ್ದೇಳು, ಕಜ್ಜಾಯ, ದುಡ್ಡು, ಕಡ್ಡಿ, ದೊಡ್ಡಪ್ಪ, ಕಡ್ಡಾಯ, ದಿಬ್ಬಣ, ಹೆಜ್ಜೆ, ಹಬ್ಬ, ಗದ್ದೆ. ಈ ಎಲ್ಲ ಅಕ್ಷರಗಳನ್ನು ಕೊಟ್ಟಿದ್ದಾರಲ್ಲ, ಇದೇ ರೀತಿಯಲ್ಲಿ ನಾವೇನು ಮಾಡಬೇಕು, ಇಲ್ಲಿ ನಮಗೆ ಕೊಟ್ಟಿದ್ದಾರಲ್ಲ ಈ ಖ, ಗ, ಛ, ಟ, ಠ, ಡ ಅಂತ ಈ ಕೊಟ್ಟಿದ್ದಾರಲ್ಲ, ಅವಾಗ ನಾವು ಇಲ್ಲಿಕ್ಕೆ ಫಾರ್ ಎಕ್ಸಾಂಪಲ್ ಒಂದು ಕೊಟ್ಟಿದ್ದಾರೆ. ಪುಕ್ಕ, ಖ ಇಂದ ಪುಕ್ಕ ಬರುತ್ತೆ, ಗ ಇಂದ ಮಗ್ಗ ಬರುತ್ತೆ, ಛ ಇಂದ ಆಚರಿ ಬರುತ್ತೆ, ಮತ್ತು ಆಮೇಲೆ ಠ ಇಂದ ಪೊಟ್ಟಣ ಬರುತ್ತೆ, ಢ ಇಂದ ಗುಡ್ಡ ಬರುತ್ತೆ. ಅದೇ ರೀತಿಯಲ್ಲಿ ಸ ಇಂದ ಸಕ್ಕರೆ, ಮೊಗ್ಗು, ಮತ್ತು ಅಚ್ಚು, ಪುಟ್ಟಿ, ದುಡ್ಡು, ಈ ಥರ ಈ ಅಕ್ಷರಗಳನ್ನು ನಾವು ರಚಿಸ್ಬೋದು ಮಕ್ಕಳೇ. ಅದೇ ರೀತಿಯಲ್ಲಿ ವಿಂಗಡಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ನಾವು ಹಕ್ಕಿ, ಸುಗ್ಗಿಕಾಲ, ಬಚ್ಚಿಡು, ಮೆಟ್ಟಿಲು, ಅಸಡ್ಡೆ, ತಕ್ಕಡಿ, ನುಗ್ಗಾಟ, ಅಚ್ಚೇವು, ಹೊಟ್ಟು, ದೊಡ್ಡಪ್ಪ, ಅಕ್ಕರೆ, ಹಿಗ್ಗು, ಲಚ್ಚಿ, ಪೆಟ್ಟಿಗೆ, ಕಡ್ಡಾಯ, ಹೀಗೆ ಡ, ಧ, ಭ, ಝ, ಡ ಈ ಅಕ್ಷರಗಳನ್ನು ಕೊಟ್ಟಿದ್ದಾರೆ. ಈ ಅಕ್ಷರಗಳಿಂದ ನಾವು ಪದಗಳನ್ನು ರಚನೆ ಮಾಡಬೇಕು ಮಕ್ಕಳೇ. ಅಡ್ಡ, ಎದ್ದೇಳು, ಗುಬ್ಬಿ, ಸಜ್ಜೆ, ದುಡ್ಡು, ಮತ್ತು ಆಮೇಲೆ ಅಸಡ್ಡೆ, ಇದ್ದಿಲು, ದಿಬ್ಬಣ, ಮತ್ತು ಗಜ್ಜರಿ, ಗುಡ್ಡ, ಗಡ್ಡ, ಮುದ್ದು, ಹಬ್ಬ, ಕಜ್ಜಾಯ, ಜಿಡ್ಡು, ದೊಡ್ಡ, ಮತ್ತು ನಿದ್ದೆ, ಹುಬ್ಬು, ಹೆಜ್ಜೆ, ದಡ್ಡ. ಈ ರೀತಿ ನಾವು ಪದಗಳನ್ನು ರಚಿಸ್ಬೋದು ಮಕ್ಕಳೇ. ಸಜಾತಿ ಒತ್ತಕ್ಷರ ಬಳಸಿ ಪದ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ನೀಡಿದ ಪದಗಳ ಕೆಳಗೆ ಅದೇ ಒತ್ತಕ್ಷರ ಬರುವಂತೆ ವಿಜಾತಿ ಒತ್ತಕ್ಷರ ಪದಗಳನ್ನು ಮಾದರಿಯಂತೆ ಬರೆಯೋಣ ಮಕ್ಕಳೇ. ಈ ಥರ ಕೊಟ್ಟಿದ್ದಾರೆ. ನಿಲ್ದಾಣ, ಸ್ಥಳ, ಆಶ್ಲೇಷ, ಶಿಲ್ಪ, ಶಿಕ್ಷಕ, ಭಾಗ್ಯ, ರಾತ್ರಿ ಈ ಥರ ಕೊಟ್ಟಿದ್ದಾರೆ. ವೈದಾಟ, ಸ್ಥಾನ, ವಿಶ್ಲೇಷಣೆ, ಕಲ್ಪನೆ, ಇಲ್ಲಿ ಏನು ಮಾಡುತ್ತೆ ಲಾವತ್ತಿದೆ, ಕಲ್ಪನೆ, ರಕ್ಷಕ, ಇಲ್ಲಿ ಶಿಕ್ಷಕ ಅಂತ ಕೊಟ್ಟಿದ್ದಾರೆ. ನಾವು ಅದೇ ಥರ ಇಲ್ಲಿ ರಕ್ಷಕ, ಭಾಗ್ಯ, ಕಾರ್ಯ, ರಾತ್ರಿ, ಖಾತ್ರಿ, ಮತ್ತು ಶಬ್ದ, ಸ್ಥಿರ, ಇಲ್ಲಿ ಸ್ಥಿರ, ಶ್ಲಾಘನೆ, ಮತ್ತು ಉತ್ಪತ್ತಿ, ಇಲ್ಲಿ ಲಾವತ್ತೈತಲ್ಲ ಉತ್ಪತ್ತಿ, ಕ್ಷಾರ, ಆರ್ಯ, ಜಾತ್ರೆ ಈ ಥರ ನಾವು ಮಾಡಬೇಕು ಮಕ್ಕಳೇ. ಅದೇ ರೀತಿಯಲ್ಲಿ ನಮಸ್ಕಾರ, ತೃಪ್ತಿ, ಕಷ್ಟ, ನಿಶ್ಚಯ, ರಶ್ಮಿ, ಉತ್ಸವ, ಸದ್ಗತಿ. ಇಲ್ಲಿ ನಾವು ಇದೇ ಥರ ಇಲ್ಲಿ ಬೆಸ್ಕಾಂ, ಅತೃಪ್ತಿ, ನಷ್ಟ, ಪಾಯಚಿತ್ತ, ಕಾಶ್ಮೀರ, ವೈಸ್ಥಳ, ಉದ್ಧಾರ, ಉತ್ಸ್ಕಾರ, ಆಪ್ತ, ನಿಶ್ಚಿತ, ಕಲ್ಪನೆ, ವತ್ಸಲ, ಏಳ್ಗೆ, ಇಷ್ಟ. ಈ ರೀತಿ ಒಂದು ಪದಗಳನ್ನು ನಾವು ರಚಿಸಬೇಕು ಮಕ್ಕಳೇ. ಅದೇ ರೀತಿಯಲ್ಲಿ ನಾವು ಉಷ್ಣ, ರತ್ನ, ಸ್ವರ, ಉದ್ಭವ, ಅರ್ಥ, ವಿಜ್ಞಾನ, ಆಹ್ಲಾದ. ಇಲ್ಲಿ ಏನು ಮಾಡಿದರೆ ಕೃಷ್ಣ, ಯತ್ನ, ಜ್ವರ, ಉಲ್ಬಣ, ಆರ್ಯ, ಸುಜ್ಞಾನ, ಪ್ರಹ್ಲಾದ, ವಿಷ್ಣು, ರನ್ನ, ನಶ್ವರ,
ಉದ್ಭುತ ಉದ್ಭತ ಮತ್ತು ಕಾರ್ಯ, ಜ್ಞಾನ, ಆಮ್ಲ, ಈ ರೀತಿ ನಾವು ಪದಗಳ ಒಂದು ವಿಜಾತಿ ಒತ್ತಕ್ಷರಗಳನ್ನು ಬಳಸಿ ನಾವು ಯಾವ ರೀತಿ ಒಂದು ಪದ ರಚನೆ ಮಾಡುವುದನ್ನು ನಾವು ನೋಡಿದ್ದೇವೆ ಮಕ್ಕಳೇ. ನಮಗೆ ನನ್ನ ಇಷ್ಟದ ಆಟಿಕೆ ಅಂತ ಕೊಟ್ಟಿದ್ದಾರೆ ಇಲ್ಲಿ. ನಮಗೆ ಇಷ್ಟವಾದ ಆಟಿಕೆಗಳನ್ನು ಕೆಳಗಿನ ಬುಟ್ಟಿಗೆ ಗೆರೆ ಎಳೆದು ತುಂಬಿಸೋಣ. ಅವುಗಳ ಕುರಿತು ಮಾತನಾಡೋಣ. ಇಲ್ಲಿ ಏನು ಕೊಟ್ಟಿದ್ದಾರೆ, ಈ ಎಲ್ಲ ಚಿತ್ರಗಳನ್ನು ಗಮನಿಸಿ ನಮಗೆ ಇಷ್ಟವಾದ ಒಂದು ಆಟಿಕೆಗಳ ಬಗ್ಗೆ ನಾವು ಗೆರೆ ಎಳೆದು ತುಂಬಿಸೋಣ, ಅವುಗಳ ಕುರಿತು ಮಾತನಾಡೋಣ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಬುಟ್ಟಿಯಲ್ಲಿ ತುಂಬಿದ ಆಟಿಕೆಗಳ ಹೆಸರು ಬರೆಯೋಣ. ಇಲ್ಲಿ ಏನು ಮಾಡಬೇಕು, ನಮಗೆ ಗೋಲಿಗಳು ಮತ್ತು ಬುಗರಿ, ಆಯಿತಾ, ಚನ್ನಪಟ್ಟಣದ ಗೊಂಬೆಗಳು ಅಂತ ಈ ರೀತಿ ನಮಗೆ ಬರೀಬೇಕು. ನಮಗೆ ಇಷ್ಟವಾದ ಆಟಿಕೆಗಳನ್ನು ಕೆಳಗಿನ ಬುಟ್ಟಿಗೆ ಗೆರೆ ಎಳೆದು ತುಂಬಿಸೋಣ ಮತ್ತು ಅವುಗಳನ್ನು ಕುರಿತು ಮಾತನಾಡಬೇಕು. ಇವುಗಳನ್ನು ನಮಗೆ ಇಷ್ಟವಾದಂಥ ಆಟಿಕೆಗಳ ಬಗ್ಗೆ ನಾವು ಮಾತನಾಡಬೇಕು ಮಕ್ಕಳೇ. ಅದೇ ರೀತಿಯಲ್ಲಿ ವಾಕ್ಯವನ್ನು ಪೂರ್ಣಗೊಳಿಸುವಂತ ಕೊಟ್ಟಿದ್ದಾರೆ. ಕೆಳಗಿನ ವಾಕ್ಯಗಳಲ್ಲಿನ ಚಿತ್ರಕ್ಕೆ ಸರಿ ಹೊಂದುವಂಥ ಪದಗಳನ್ನು ಬರೆದು ವಾಕ್ಯವನ್ನು ಪೂರ್ಣಗೊಳಿಸೋಣ. ಪೂರ್ಣಗೊಳಿಸಿದ ವಾಕ್ಯವನ್ನು ಕೆಳಗಿನ ಖಾಲಿ ಜಾಗದಲ್ಲಿ ಬರೆಯೋಣ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ದೀಪ ಶಾಲೆಗೆ ಬರುವಾಗ ನೋಡಿದಳು. ಏನನ್ನು ನೋಡಿದಳು? ಇಲಿಯನ್ನು. ಇಲ್ಲಿ ಚಿತ್ರ ಕೊಟ್ಟಿದ್ದಾರಲ್ಲ, ನಾವು ಇಲಿಯನ್ನು, ದೀಪ ಶಾಲೆಗೆ ಬರುವಾಗ ಇಲಿಯನ್ನು ನೋಡಿದಳು. ಇದನ್ನೇ ಮಾಡಬೇಕು, ಈ ಚಿತ್ರವನ್ನು ನೋಡಿ ನಾವು ಈ ವಾಕ್ಯವನ್ನು ಪೂರ್ಣಗೊಳಿಸಬೇಕು ಮಕ್ಕಳೇ. ಅದೇ ರೀತಿಯಲ್ಲಿ ಮೇರಿಯ ಇದೆ ಡ್ಯಾಶ್. ಇಲ್ಲೇನು ಕೊಟ್ಟಿದ್ದಾರೆ, ಮನೆಯ ಒಂದು ಚಿತ್ರ ಕೊಟ್ಟಿದ್ದಾರೆ. ಮೇರಿಯ ಮನೆಯು ಶಾಲೆಯಿಂದ ದೂರ. ಮೇರಿಯ ಮನೆಯು ಶಾಲೆಯಿಂದ ದೂರ ಇದೆ ಅಂತೇಳ್ಬಿಟ್ಟು ವಾಕ್ಯವನ್ನು ನಾವು ಪೂರ್ಣಗೊಳಿಸಬೇಕು ಮಕ್ಕಳೇ. ಅದೇ ರೀತಿಯಲ್ಲಿ ಶಾಲೆಯ ಮುಂಭಾಗದಲ್ಲಿ ಡ್ಯಾಶ್ ಗಳು ಇವೆ ಅಂದರೆ ಶಾಲೆಯ ಮುಂಭಾಗದಲ್ಲಿ ಡ್ಯಾಶ್ಗಳಿವೆ. ಈ ಚಿತ್ರವನ್ನು ನೋಡಿದ ತಕ್ಷಣ ನಮ್ಗೆ ಏನು ಬರುತ್ತೆ, ಮರಗಳು ಇವೆ ಅಂದರೆ ಶಾಲೆಯ ಮುಂಭಾಗದಲ್ಲಿ ಮರಗಳು ಇವೆ. ವಾಕ್ಯ ಪೂರ್ಣಗೊಳಿಸಿ ಅಂತ ಕೊಟ್ಟಿದ್ದಾರೆ. ರಹೀಂ ಮತ್ತು ಮನು ಇಬ್ಬರು ಅಂಗಡಿಯಿಂದ ಡ್ಯಾಶ್ ಅನ್ನು ತಂದರು.